ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾರೋದೇ ಬಿಸ್ನೆಸ್ ಅನ್ಸುತ್ತೆ. ಮಕ್ಕಳನ್ನ ಮಾರಿ ಮಾರಿ ಇಷ್ಟು ದೊಡ್ಡ ಮನೆ ಕಟ್ಟಿಬಿಟ್ಟಿದ್ದಾಳೆ. ಅಬಾಬಾಬಾಬಾಬಾ. ಇವಳ ಗಂಡ ಪುಣ್ಯಾತ್ಮ, ಅದೆಲ್ಲಿದ್ದಾನೋ ಯಾವಾಗ ಬರ್ತಾನೋ ಕಾದು ಕಾದು ಸಾಕಾಗೋಯ್ತು. ಏನು ಮಾಡಕ್ಕಾಗಲ್ಲ. ಜೆಪಿ ಹೇಳದ್ಮೇಲೆ ಮಾಡ್ಲೇಬೇಕಲ್ಲ. ಸಾರಿ ಸರ್, ನಿಮ್ಗೆ ಹೇಳೋಕ್ ಇಷ್ಟ ಇಲ್ಲ ಅನ್ಸುತ್ತೆ. ಸರ್, ಈ ಕೇಸ್ ಆಲ್ರೆಡಿ ಕ್ಲೋಸ್ ಆಗಿರಬಹುದಲ್ವಾ? ಇಲ್ಲ, ಈ ಕೇಸ್ ಇನ್ನೂ ಸಾಲ್ವ್ ಆಗಿಲ್ಲ. ಹೌದಾ? ಮತ್ತ್ಯಾಕೆ ಸರ್ ನನ್ಗೆ ಕೇಸ್ ಬಗ್ಗೆ ಏನು ಹೇಳಲೇ ಇಲ್ಲ? ಓ, ನಿಮ್ ಪ್ರಕಾರ ಈ ಕೇಸ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೆ ಆ ಫೈಲ್ನ ಪಕ್ಕಕ್ಕಿಟ್ಟಿದ್ದೀರಾ? ನೋ, ನನಗೆ ಎಲ್ಲ ಕೇಸ್ಗಳಿಗಿಂತ ಈ ಕೇಸೇ ತುಂಬಾ ಇಂಪಾರ್ಟೆಂಟ್. ಪ್ರತಿ ಕ್ಷಣ ನಾನು ಈ ಕೇಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ಕೊಲೆಗಾರನ್ನ ಹುಡುಕ್ತಾನೇ ಇದ್ದೀನಿ, ಆದರೆ ನಾನು ಅದ್ರಲ್ಲಿ ಸೋಲ್ತಾ ಇದ್ದೀನಿ. ಏನ್ ಹೇಳ್ತಿದ್ದೀರಾ ಸರ್? ನೀವು ಸೋಲೋದಾ? ನನ್ ಕೈಲಿ ನಂಬಕ್ಕಾಗ್ತಿಲ್ಲ. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತಾ? ಅಯ್ಯಯ್ಯೋ, ಸಾರಿ ಸರ್, ನಾನು ಹಾಗೆ ಹೇಳಲಿಲ್ಲ. ನೀವೆಷ್ಟು ದೊಡ್ಡ ಫೇಮಸ್ ಲಾಯರು. ನೀವೊಂದು ಕೇಸ್ನ ತಗೋತಾ ಇದ್ದೀರಾ ಅಂತಂದ್ರೆ ಅಪೋಸಿಟ್ ಲಾಯರು ಆ ಕೇಸ್ನ ತಗೊಳ್ಳೋದಕ್ಕೆ 10 ಸಲ ಯೋಚನೆ ಮಾಡ್ತಾರೆ. ಆ ಕೇಸ್ನ ತಗೊಂಡು ಸೋಲೋದಕ್ಕಿಂತ